ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಈಗ ಒಂದು ಫೈನಲ್ ಇಯರ್ ಪ್ರಾಜೆಕ್ಟ್ನ ಇಷ್ಟೊತ್ತು ಕೂತ್ಕೊಂಡು ಇವಾಗಷ್ಟೇ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ಒಂದು ಪ್ರಾಜೆಕ್ಟ್ ಮಾಡಕ್ ಗುರು ಹೆವಿ ತಲೆ ಇರಬೇಕು, ಸಖತ್ ಬ್ರಿಲಿಯಂಟ್ ಆಗಿರಬೇಕು. ಇಲ್ಲ ಆದ್ರೆ ನಿಮ್ಗೆಲ್ಲ ಈ ರೇಂಜ್ ಪ್ರಾಜೆಕ್ಟ್ಗೆ ಐಡಿಯಾಸ್ಗಳು ಬರಲ್ಲ. ಈ ಒಂದು ಪ್ರಾಜೆಕ್ಟಿಗೆ ಮಾತ್ರ ತುಂಬಾ ಬುದ್ಧಿವಂತಿಕೆ ಬೇಕು. ಇಲ್ಲ ಅಂದ್ರೆ ನೀವು ಈ ಒಂದು ಪ್ರಾಜೆಕ್ಟ್ನೇ ಮಾಡಕ್ಕಾಗಲ್ಲ. ಆ ರೇಂಜ್ ತಲೆ ಉಪಯೋಗಿಸಿ ಒಂದು ಪ್ರಾಜೆಕ್ಟ್ ನ ಮಾಡಿದ್ದೀನಿ. ಈ ಒಂದು ಪ್ರಾಜೆಕ್ಟ್ ನ ಅದು ಎಲ್ಲಿ ಪಬ್ಲಿಷ್ ಮಾಡ್ಲಿ, ಯಾರಿಗ್ ಸೇಲ್ ಮಾಡ್ಲಿ ಅಂತ ಎಲ್ಲ ಥಿಂಕ್ ಮಾಡ್ತಾ ಇದೀರಿ. ಅಂತ ದೊಡ್ಡ ಪ್ರಾಜೆಕ್ಟ್ ಗುರು ಇದು. $1 ಬಿಲಿಯನ್ ಲೆಕ್ಕದಲ್ಲಿ ನಡೀಬಹುದು ಗುರು ಈ ಪ್ರಾಜೆಕ್ಟ್ ಅನ್ನ ಸೇಲ್ ಮಾಡಿದ್ರೆ. ನನ್ಗೆ ಆ ರೇಂಜ್ ಅಮೌಂಟ್ ಸಿಗ್ಬೋದು ಅಂತ ನನಗೆ ತುಂಬಾ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಎಷ್ಟು ಸಿಗತ್ತೆ ಅಂತ. ನಿಮಗೆ ಪ್ರಾಜೆಕ್ಟ್ ಬಗ್ಗೆ ಇಷ್ಟೊಂದು ಹೆವಿ ಹೇಳಿದಿರಲ್ಲ ಗುರು, ತೋರಿಸ್ಬೇಕಾ? ಹಂಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ನೀವು ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಗೈಸ್. ಯಾಕಂದ್ರೆ ನಿಮ್ಮ ಅನಿಸಿಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಮೆಂಟ್ಸ್ ನಮಗೆ ಮೋಟಿವೇಟ್ ಮಾಡುತ್ತೆ, ನಿಮ್ಮ ಲೈಕ್ಸ್ ಮೋಟಿವೇಟ್ ಮಾಡುತ್ತೆ, ನಿಮ್ಮ ಎಂಗೇಜ್ಮೆಂಟ್ ನಮಗೆ ಮೋಟಿವೇಟ್ ಮಾಡುತ್ತೆ. ಅದರಿಂದ ಅದನ್ನೆಲ್ಲ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಇನ್ನೂ ಹೆವಿ ಮೋಟಿವೇಶನ್ ಸಿಗತ್ತೆ. ನಿಮ್ಮ ಸಬ್ಸ್ಕ್ರೈಬ್ ಇಂದಾನೆ ನಮಗೆ ಮೋಟಿವೇಶನ್ ಸಿಗೋದು, ನಮಗೆ ಇದೇ ರೀತಿ ಕಂಟೆಂಟ್ ನ ಮಾಡಬೇಕು ಅಂತಾನು ಅನ್ಸೋದು. ಅದರಿಂದ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಜಾಸ್ತಿ ಹೇಳೋದ್ನ ಗುರು ಇರ್ಲಿ, ಪರವಾಗಿಲ್ಲ. ಬನ್ನಿ, ನನ್ನ ಪ್ರಾಜೆಕ್ಟ್ ಏನು ಫಟ್ ಅಂತ ತೋರಿಸ್ತೀನಿ ನಿಮ್ಗೆ. ಗೈಸ್, ಇದೇ ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್. ಸರಿ, ನಾನು ನೋಡಿ ಗುರು, ಇಷ್ಟೆಲ್ಲ ಕೋಡ್ ಎಲ್ಲ ಬರ್ದಿದ್ದೀನಿ. ಸಖತ್ತಾಗಿ ಬರ್ದಿದ್ದೀನಲ್ವಾ ಕೋಡ್ನ. ರನ್ ಮಾಡುಮ ಈಗ. ಇಲ್ಲಿ ರನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಡಿಬಗ್ಗಿಂಗ್ ಮೇಲೆ ಕೊಡ್ತೀನಿ. ಬೂಮ್! ಇದೇ ನೋಡಿ ಗುರು ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ ಇದೆ. ಡೇ ಪ್ರೆಡಿಕ್ಟರ್ ಪ್ರೋ ಅಂತ. ಫೈನಲ್ ಇಯರ್ ಪ್ರಾಜೆಕ್ಟ್ ಬೈ ಮನೋಜ್ ಎಂ, ಪವರ್ಡ್ ಬೈ ಅಡ್ವಾನ್ಸ್ AI ಅಂಡ್ ಕ್ವಾಂಟಮ್ ಕಂಪ್ಯೂಟಿಂಗ್. ಗುರು, ಇವತ್ತು ಯಾವಾರ ಗುರು? ಇವತ್ತು ಭಾನುವಾರನ ಸೆಲೆಕ್ಟ್ ಮಾಡಮ್ಮ. ನೆಕ್ಸ್ಟ್ ಪ್ರೆಡಿಕ್ಟ್ ನೆಕ್ಸ್ಟ್ ಡೇ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಈ ರೇಂಜ್ ಆಫ್ ಟೆಕ್ನಾಲಜಿ ಎಲ್ಲ ಬರ್ತಾ ಇದೆ. ಈ ರೇಂಜ್ ಆಫ್ ಟೆಕ್ನಾಲಜಿನ ಯೂಸ್ ಮಾಡ್ತಿದೀವಿ. ಅಲ್ಲಿ ಟುಮಾರೋ ಈಸ್ ಮಂಡೇ ಅಂತ ಬಂತು. ನೀವು ಅಲ್ಲಿ ಮತ್ತೆ ಹಿಂಗೆ ಝೂಮ್ ಮಾಡಿದ್ರೆ ಅಕ್ಯುರೇಸಿ 100% ಗ್ಯಾರಂಟಿಡ್ ಫಾರ್ ಬೇಸಿಕ್ ಡೇ ಪ್ರಿಡಿಕ್ಷನ್. 100% ಅಕ್ಯುರೇಟ್ ಆಗಿ ಈ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ. ನೀವು ಯಾವುದೇ ಪ್ರಾಜೆಕ್ಟ್ ನೋಡಿದ್ರು ಸಹ ಅದು 100% ವರ್ಕ್ ಆಗಲ್ಲ. ನಮ್ಮ ಪ್ರಾಜೆಕ್ಟ್ ಸ್ಪೆಷಾಲಿಟಿ ಇರೋದ್ರೆ ನಾವು ಮಾಡಿರೋ ಪ್ರಾಜೆಕ್ಟು 100% ವರ್ಕ್ ಆಗತ್ತೆ. ಇದುದೇ ಹಂಗೆ ಸುಮ್ಮನೆ ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ಪ್ರೆಸೆಂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೆಂಗಿದೆ ಗುರು ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್? ಸಖತ್ತಾಗಿದ್ಯಾ? ದಯವಿಟ್ಟು ಈ ಒಂದು ಪ್ರಾಜೆಕ್ಟ್ ನ ನೀವೆಲ್ಲ ಮಾಡಕ್ ಹೋಗ್ಬೇಡಿ, ಇದಕ್ಕೆ ತುಂಬಾ ತಲೆ ಬೇಕು ಗುರು. ಹೆಂಗಿದೆ ಗುರು ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್? ಸಖತ್ತಾಗಿದೆ ಅಲ್ವಾ? ಈ ತರ ಪ್ರಾಜೆಕ್ಟ್ ಎಲ್ಲ ಮಾಡಕ್ಕೆ ತುಂಬಾ ಐಡಿಯಾ ಬೇಕು. ಸುಮ್ಮನೆ ಎಲ್ಲ ಈ ತರ ಪ್ರಾಜೆಕ್ಟ್ ನ ನೀವು ಮಾಡಕ್ ಆಗಲ್ಲ. ಪ್ರಾಜೆಕ್ಟ್ ಸಖತ್ತಾಗಿದೆ. ಐ ಹೋಪ್ ಈ ಒಂದು ಪ್ರಾಜೆಕ್ಟ್ $1 ಬಿಲಿಯನ್ ಗಿಂತ ಜಾಸ್ತಿಗೆ ಸೇಲ್ ಆಗತ್ತೆ ಅಂತ ಅನ್ಕೋತಾ ಇದೀರಿ. ನೋಡ್ಬೇಕು ಗುರು ಏನಾಗತ್ತೆ ಅಂತ. ಎಲಾನ್ ಮಸ್ಕ್ ಅವ್ರಿಗೆ ಅಲ್ಲೇ ಒಂದು ಮೇಲ್ ಮಾಡಿದೀನಿ. ಅವರು ಇನ್ನೇನ್ ಡೀಲ್ ಓಕೆ ಮಾಡೋದ್ರಲ್ಲಿ ಇದಾರೆ. ನಾವು ಎಲಾನ್ ಮಸ್ಕ್ ಅವರು ಡೀಲ್ ಓಕೆ ಮಾಡಿದ ತಕ್ಷಣ ಅವ್ರಿಗೆ ಸೇಲ್ ಮಾಡ್ಬಿಟ್ಟು ಲೈಫಲ್ಲಿ ನೆಮ್ಮದಿ ತಗೋಬಿಡ್ತೀನಿ ಗುರು. ಎಲಾನ್ ಮಸ್ಕ್ ಅವ್ರು ರಿಪ್ಲೈ ಮಾಡಿದ್ದಾರೆ. ಒಂದಿಷ್ಟು ನೆಗೋಷಿಯೇಷನ್ಸ್ ನಡೀತಿದೆ. ನೆಗೋಷಿಯೇಷನ್ ಅಲ್ಲಿ ಏನೇನಾಯ್ತು ಅಂತ ಅಪ್ಡೇಟ್ ಬೇಕು ಅಂದ್ರೆ ನೀವು ನನಗೆ ಅಪ್ಡೇಟ್ ಬೇಕು ಅಂತ ಕಾಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಇಲ್ಲ ಅಂದ್ರೆ ಗುರು ನಾನು ಹೆಂಗೋ ಸೇಲ್ ಮಾಡ್ಕೊಂಡು ಆರಾಮ್ಸಾಗಿರ್ತೀನಿ ಗುರು. ಈ ತರ ಪ್ರಾಜೆಕ್ಟ್ ಮಾಡಕ್ ತುಂಬಾ ತಲೆ ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.